ನಾಗಮಂಗಲ ತಾಲೂಕಿನ ಬಿಜಿನಗರದಲ್ಲಿರುವ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಡಿಸೆಂಬರ್ 1 ರಿಂದ 13ರವರೆಗೆ ಸೀಳು ತುಟಿ, ಸೀಳು ಅಂಗುಳ ಹಾಗೂ ಸುಟ್ಟ ಗಾಯಗಳಿಂದ ಉಂಟಾದ ವಿರೂಪಗಳಿಗೆ ಉಚಿತ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಆದಿಚುಂಚನಗಿರಿ ಆಸ್ಪತ್ರೆಯ ವೈದ್ಯ ಅಧೀಕ್ಷಕರು ಡಾಕ್ಟರ್ ಕೆಎಸ್ ರವಿ ಹಾಗೂ ಸಾರ್ವಜನಿಕ ಸಂಪರ್ಕಾಧಿಕಾರಿ ಧರ್ಮೇಂದ್ರ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಉಚಿತ ಶಿಬಿರ ನಡೆಯಲಿದೆ. ಮುಖ್ಯ ಅತಿಥಿಯಾಗಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ, ಮೆಡಿಕಲ್ ನಿರ್ದೇಶಕ ಬ್ರಾನ್ಲಿ ಕೋಟ್ಸ್, ಟೆಡ್ ಎಲೆಕ್ಸ್, ಮಾಹಿ ನಿರ್ದೇಶಕ ವಿ ಶ್ರೀನಿವಾಸ ಮೂರ್ತಿ, ಬೆಂಗಳೂರು ನಾರ್ತ್ ರೋಟರಿ ಅಧ್ಯಕ್ಷ ಗಿರೀಶು ವಾಗಡ್, ಪ್ರಾಜೆಕ್ಟ್ ಚೇರ್ಮನ್ ಬಿಎಸ್ ವಿನೋದ್ ಕುಮಾರ್, ಆದಿಚುಂಚನಗಿರಿ ವೈಸ್ ಕೌನ್ಸಿಲರ್ ಡಾಕ್ಟರ್ ಎಂಎ ಶೇಖರ್, ರಿಜಿಸ್ಟರ್ ಡಾಕ್ಟರ್ ಸಿಕೆ ಸುಬ್ಬರಾಯ್, ಎಂಜಿ ಶಿವರಾಮ್, ಡಾಕ್ಟರ್ ಕೆಎಂ ಶಿವಕುಮಾರ್ ಭಾಗವಹಿಸುವುದಾಗಿ ಹೇಳಿದರು. ಕಳೆದ 10 ವರ್ಷದಿಂದ ಈ ರೀತಿಯ ಉಚಿತ ಶಿಬಿರವನ್ನು ಆಯೋಜಿಸುತ್ತಿದ್ದು 1600ಕ್ಕೂ ಅಧಿಕ ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಬಿಜಿನಗರದ ರೋಟರಿ ಹಾಗೂ ಅಮೆರಿಕದ ರೋಟೋ ಪ್ಲಸ್ ಇಂಟರ್ನ್ಯಾಷನಲ್ ವತಿಯಿಂದ ನುರಿತ 30 ತಜ್ಞ ವೈದ್ಯರ ತಂಡವು ಈ ಶಿಬಿರದಲ್ಲಿ ಭಾಗವಹಿಸಿ ಶಸ್ತ್ರಚಿಕಿತ್ಸೆ ಮಾಡಲಿದ್ದಾರೆ. ಸೀಳು ತುಟಿ ಹಾಗೂ ಸೀಳು ಅಂಗುಳದ ಸಮಸ್ಯೆ ಇದ್ದವರು ಮಾತನಾಡಲು, ಹಾಲು ಕುಡಿಯಲು ಹಾಗೂ ಸೌಂದರ್ಯಕ್ಕೂ ತೊಂದರೆ ಉಂಟು ಮಾಡುತ್ತದೆ. ಈ ನಿಟ್ಟಿನಲ್ಲಿ ಅಂತವರ ಸಂಖ್ಯೆ ಕಡಿಮೆ ಮಾಡಲು ಆದಿಚುಂಚನಗಿರಿ ಮಹಾಸ್ವಾಮಿಗಳ ಸಹಕಾರದೊಂದಿಗೆ ಕಳೆದ 10 ವರ್ಷದಿಂದ ಕೆಲಸ ಮಾಡುತ್ತಿದೆ ಎಂದರು. 3 ತಿಂಗಳಿನಿಂದ 12 ವರ್ಷದವರೆಗೆ ಇರುವ ಮಕ್ಕಳಿಗೆ ಸೀಳು ತುಟಿ, ಸೀಳು ಅಂಗುಳ ಹಾಗೂ ಸುಟ್ಟ ಗಾಯಗಳಿಂದ ಉಂಟಾದ ವಿರೂಪಗಳ ನಿವಾರಣೆ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಸಂಸ್ಥೆ ಕೆಲಸ ಮಾಡುತ್ತಿದೆ. ಈಗಾಗಲೇ ನೋಂದಣಿ ಆರಂಭವಾಗಿದ್ದು, ಚಿಕಿತ್ಸೆ ಅಗತ್ಯ ಇದ್ದವರು ಕೂಡಲೇ ನೋಂದಣಿ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು. ಸುಟ್ಟ ಗಾಯಗಳಿಂದ ಆಗಿರುವ ವಿರೂಪಗಳಿಂದ ಬಳಲುತ್ತಿರುವ ಫಲಾನುಭವಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲು ಮುಂದಾಗಿದೆ. ಇದನ್ನು ಅರ್ಹ ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಶಿಬಿರದಲ್ಲಿ ರೋಗಿಗಳು ಹಾಗೂ ಅವರ ಕುಟುಂಬದವರಿಗೆ ಊಟ, ವಸತಿ ವ್ಯವಸ್ಥೆ ಕಲ್ಪಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಹಾಗೂ ನೋಂದಣಿ ಮಾಡಿಕೊಳ್ಳಲು ಮೊಬೈಲ್ ನಂಬರ್ 994555858579 9900758946 ಹಾಗೂ 7975102982ಕ್ಕೆ ಸಂಪರ್ಕಿಸಬಹುದು. ಸಾರ್ವಜನಿಕರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಇದೇ ವೇಳೆ ಕೋರಿದರು. ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳೋದು ನಾವು ಆಶೆ ಪಡ್ತೀವಿ. ಎಸ್ ಸರ್. ಸರ್, ಇದು ಸ್ಟೇಜಸ್ ಮಾಡ್ತೀವಿ ಸರ್. ಒಬ್ಬರಿಗೆ ಒಂದು ಸ್ಟೇಜ್ಗೆ ಈಗ ಕ್ಲೆಫ್ಟ್ ಲಿಪ್ ಎಲ್ಲ ಬಂದ್ಬಿಟ್ಟು ಒಂದು ಸ್ಟೇಜ್ ಸಾಕಾಗುತ್ತೆ. ಪ್ಯಾಲೆಟ್ ಬಂದ್ಬಿಟ್ಟು ಒಂದು 2 ಸ್ಟೇಜ್ 3 ಸ್ಟೇಜ್ ಬೇಕಾಗುತ್ತೆ ಸರ್. ಈಗ ನಮ್ಮಲ್ಲಿ ಈ ಸತಿ ನಾವು ನೋಂದಣಿ ಮಾಡಿರೋದು ಕೂಡ ಹಳೆಯವರು ಕೂಡ ಇದ್ದಾರೆ. ಅವ್ರ ಫಸ್ಟ್ ಸ್ಟೇಜ್ ಅಲ್ಲಿ 2 years ಬ್ಯಾಕ್ ಮಾಡಿಸ್ಕೊಂಡಿರೋರು ಕೂಡ ಪುನಃ ಇದ್ದಾರೆ. ಸೊ 2-3 ಸ್ಟೇಜಸ್ ಅಲ್ಲಿ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಕ್ಲೆಫ್ಟ್ ಪ್ಯಾಲೆಟ್. ನೀವು ಹೇಳ್ದಂಗೆ ಅದೇನಾಗುತ್ತೆ, ಪ್ಯಾಲೆಟ್ ಗ್ರೋತ್ ಆಗ್ತಾ ಇರುತ್ತೆ. ಇವತ್ತು ಇಷ್ಟು ಅಗಲ ಇರೋದು ನಾಳೆ ದಿನಕ್ಕೆ ಒಂದು ಸ್ವಲ್ಪ ದೊಡ್ಡದಾಗುತ್ತೆ. ಆ ಟೈಮಲ್ಲಿ ಒಂದು ಸ್ವಲ್ಪ ಇಂಟರ್ವೆನ್ ಮಾಡಿ ಬೇಗ ಇದು ಮಾಡ್ಬೇಕು ಸರ್. ಏಜ್ ಲಿಮಿಟ್ ಇಲ್ಲ ಸರ್. 3 months ಆಫ್ಟರ್ 3 months ಆದ್ಮೇಲೆ ನೀವು 3 ತಿಂಗಳು ಬೇಲ್ ಪಟ್ಟಂತರ ಯಾರಿಗೆ ಬೇಕಾದ್ರೂ ಮಾಡ್ತೀವಿ. ಬಟ್ ಅದಾದ್ಮೇಲೆ ರಿಸಲ್ಟ್ಸ್ ಅಷ್ಟು ಇರೋದಿಲ್ಲ ಸರ್. ನಮಗೆ ಗ್ರೋತ್ ಎಲ್ಲ ಆಗ್ಬಿಟ್ಟಿರುತ್ತೆ. ಸೊ ರಿಸಲ್ಟ್ಸ್ ಅಷ್ಟು. ಪತ್ರಿಕಾಗೋಷ್ಠಿಯಲ್ಲಿ ಸಾರ್ವಜನಿಕ ಸಂಪರ್ಕಾಧಿಕಾರಿ ವೈಎಸ್ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.